ಹಲೋ ಫ್ರೆಂಡ್ಸ್, ವರಲಕ್ಷ್ಮಿ ಹಬ್ಬ ಹತ್ರ ಬಂತು. ಅಮ್ಮನವ್ರನ್ನ ಯಾವ ರೀತಿ ಈ ವರ್ಷ ಅಲಂಕಾರ ಮಾಡಬೇಕು ಅಂತ ನಿಮಗೆಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಏಕೆ ಅಂತಂದರೆ ಹೆಣ್ಮಕ್ಳು ವರ್ಷನೂ ಬೇರೆ ಬೇರೆ ರೀತಿ ಕೂರ್ಸೋಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಕೆಲವ್ರಿಗೆ ಯಾರಾದ್ರೂ ಈ ರೀತಿ ತಲೆಯಲ್ಲಿ ಇದ್ದೇ ಇರುತ್ತೆ. ಅಂಥವ್ರಿಗೆ ಒಂದು ಚಿಕ್ಕ ಟಿಪ್ಸ್ ಕೊಡ್ತಾ ಇದ್ದೀನಿ. ಅದು ಏನಂತಂದರೆ, ಅಮ್ಮನವ್ರಿಗೆ ಈ ರೀತಿ ಮುಖ ಬಣ್ಣನ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಏನಾದ್ರೂ ಸ್ವಲ್ಪ ಕನ್ಫ್ಯೂಸ್ ಇದ್ದರೆ ಅವ್ರಿಗೆ ಒಂದು ಚಿಕ್ಕ ಟಿಪ್ಸ್ ಕೊಡೋಣ ಅಂತ. ಏನಿಲ್ಲ ಫ್ರೆಂಡ್ಸ್, ನಾನು ನೋಡಿ ಇದು ಹೋದ ವರ್ಷ ಕೂರಿಸಿದ್ದು ಅಮ್ಮನವ್ರನ್ನ ನಮ್ಮ ಮನೆಯಲ್ಲಿ. ಸೊ ಈ ಮುಖಕ್ಕೆ ನಾನು ಯಾವ ರೀತಿ ಬಣ್ಣ ಮಾಡಿದ್ದೀನಿ ಅದು ನನ್ನ ಮನೆಯಲ್ಲೇ ನಾನೇ ಮಾಡಿದ್ದು. ನಾನು ಕೂಡ ಒಂದ್ಸತಿ ಟ್ರೈ ಮಾಡೋಣ, ಬಂದರೆ ಬರಲಿ ಇಲ್ಲಾಂದರೆ ಇಲ್ಲ ಅಂತ ಅಂದ್ಬಿಟ್ಟು ಫ್ರೀ ಆಗಿದ್ದಾಗ ಒಂದು ಸತಿ ನಾನು ನೋಡಿದೆ. ಅದು ತುಂಬ ಚೆನ್ನಾಗಿ ಬಂದಾದಮೇಲೆ ಮತ್ತೊಮ್ಮೆ ಹಬ್ಬದಲ್ಲಿ ನಾನು ಈ ರೀತಿ ಮಾಡಿದ್ದು. ಸೊ ಈ ರೀತಿ ಎಲ್ಲ ನಾವು ಮಾಡಿಸ್ಬೇಕು ಹೊರಗಡೆ ಅಂತಂದರೆ ಅಮೌಂಟ್ ಆಗುತ್ತೆ. ಆದರೆ ನಾವೇ ಮನೆಯಲ್ಲಿ ಮಾಡಿದ್ರೆ ಕೇವಲ ಒಂದು 100 ರೂಪಾಯಿಲೆಲ್ಲ ಮುಗಿದೋಗುತ್ತೆ. ಏನಪ್ಪ ಅಂದರೆ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ನಿಜವಾಗ್ಲೂ ಸಕ್ಸಸ್ ಆಗುತ್ತೆ. ಅದು ಯಾವ ರೀತಿ ಅಂತಂದರೆ, ಮಕ್ಕಳು ಯೂಸ್ ಮಾಡ್ತಾರಲ್ವ ಪೇಂಟಿಂಗ್ ಮಾಡಬೇಕಾದ್ರೆ ಪೇಂಟು. ಸೊ ಅದರಲ್ಲಿ 3 ಕಲರ್ ತೊಗೊಬೇಕಾಗುತ್ತೆ. ಯಾವ್ದ್ಯಾವುದು ಅಂದರೆ ವೈಟು, ಅರಿಶಿನ, ಕೆಂಪು. ಈ 3 ಕಲರ್ ಇದ್ದರೆ ಈ ರೀತಿ ಅಮ್ಮನವ್ರನ್ನ ನಾವು ಸೂಪರಾಗಿ ಅಲಂಕಾರ ಮಾಡ್ಬೋದು. ಸೊ ನಾನು ಹೋದ ವರ್ಷ ಮಾಡಿದ್ದು ಮುಖಕ್ಕೆ ಬಣ್ಣನ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಿಕ್ಸ್ ಮಾಡ್ಬೋದು ಅಂತ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ. ಮೇನಾಗಿ ಒಂದೊಂದು ಡ್ರಾಪ್ಸು ಕೆಂಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಚರ್ಮದ ಬಣ್ಣ ಬರಬೇಕು ಅಂತಂದರೆ ಅದಕ್ಕೆ ವೈಟು ಭಾಳ ಇಂಪಾರ್ಟೆಂಟು. ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ಒಂದು ಚರ್ಮದ ಬಣ್ಣ ಬರೋ ತನಕನೂ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ರೆಡ್ಡು ಮತ್ತು ಯೆಲ್ಲೋ ಕಲರ್ನ ಫಸ್ಟೇ ಮಿಕ್ಸ್ ಮಾಡ್ಕೊಂಡು ಅದನ್ನ ಎತ್ತಿ ಸಪ್ರೇಟಾಗಿ ಈ ರೀತಿ ಹಾಕ್ಕೊಂಡು ಅದಕ್ಕೆ ನಾವು ವೈಟ್ ಕಲರ್ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಯಾಕೆಂದರೆ ರೆಡ್ಡು ಮತ್ತು ಯೆಲ್ಲೋ ತುಂಬ ಡಾರ್ಕು, ವೈಟ್ ಬಂದು ಲೈಟ್ ಆಗಿರೋದ್ರಿಂದ ಸೊ ಅದು ನಮಗೆ ಚರ್ಮದ ಬಣ್ಣ ಸಿಗೋ ತನಕ ಇದೇ ರೀತಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಗೊತ್ತಾಗ್ತಿದೆಯಲ್ಲ, ಒಂದು ಸ್ವಲ್ಪ ಆರೆಂಜ್ ಥರ ಕಾಣಿಸ್ದಾಗ ಒಂದು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಮತ್ತು ವೈಟ್ನ ಒಂದು ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿದ್ರೆ, ನಿಧಾನವಾಗಿ ನೀವು ತಾಳ್ಮೆಯಿಂದ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀಟಾಗಿ ಮುಖಕ್ಕೆ ಪೇಂಟ್ ಮಾಡ್ಬೋದು. ಮಾಡಾದಮೇಲೆ ಅಮ್ಮನವ್ರನ್ನ ಒಂದು ಸ್ವಲ್ಪ ಮುಖನ ಆರಾಗಿ ಬಿಡಬೇಕು, ನೀಟಾಗಿ ಒಣಗಬೇಕು. ಯಾಕೆ ಅಂದರೆ ನಾವು ಆಮೇಲೆ ಕಣ್ಣಿಗೆ, ಕಾಡಿಗೆ ಮತ್ತು ಉಬ್ಬು, ತುಟಿಗೆ ಬಣ್ಣ ಎಲ್ಲ ನಾವು ಹಾಕಬೇಕು ಅಂತಂದರೆ ನೀಟಾಗಿ ಮುಖ ಒಣಗಿರಬೇಕು. ನೋಡಿ ಈ ರೀತಿ ಫುಲ್ಲು ಕಿವಿಗೆ ಕತ್ತಿನ ತನಕ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ನೀವು ಮುಖ ಒಣಗಿದ ನಂತರ ಬೇರೆ ಅಲಂಕಾರ ಮಾಡಿ ಒಂದೇ ಒಂದು ದಿನ ನೀವು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ಬರುತ್ತೆ. ನಾನು ಯಾವ ರೀತಿ ವಿಡಿಯೋ ತೋರಿಸಿದ್ದೀನಿ ಆ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಒಂದೇ ದಿನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಡೇ ನಾನು ಅಮ್ಮನವ್ರಿಗೆ ಈ ರೀತಿ ಅಲಂಕಾರ ಮಾಡಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೇನಾದರೂ ಇಷ್ಟ ಆಗಿ ಯೂಸ್ಫುಲ್ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಓಕೆನಾ? ಹೇಗಿದೆ ನಾನು ಮಾಡಿರೋದು ಅಮ್ಮನವ್ರ ಅಲಂಕಾರ? ಕಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು.